ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡಲಿರುವ ವಿಷಯ ಬಹಳ ವಿಚಿತ್ರವಾಗಿದ್ದರೂ ಅತಿ ಮುಖ್ಯವಾದದ್ದು. ನೀವು ದೇವರ ಕೋಣೆಯಲ್ಲಿ ಪ್ರತಿದಿನ ಪೂಜೆ ಮಾಡ್ತೀರಾ, ಆದರೆ ನೀವು ಯಾವ ಮೂರ್ತಿಗಳನ್ನು ಜೊತೆಯಾಗಿ ಇಟ್ಟಿದ್ದೀರಿ ಎಂಬುದನ್ನ ಗಮನಿಸಿದಿರಾ? ಏಕೆಂದರೆ ಕೆಲವು ಮೂರ್ತಿಗಳನ್ನು ಒಂದೇ ಸ್ಥಳದಲ್ಲಿ ಇಟ್ಟರೆ ಅದು ದೇವರ ಕೃಪೆಯ ಬದಲು ಸಮಸ್ಯೆಗಳ ಬೀಜವಾಗಬಹುದು. ಇಂದು ತಿಳಿಯೋಣ ಯಾವ ಎರಡು ಮೂರ್ತಿಗಳನ್ನು ದೇವರ ಕೋಣೆಯಲ್ಲಿ ಜೊತೆಯಾಗಿ ಇಡಬಾರದು ಮತ್ತು ಏಕೆ ಅದರಿಂದ ನಿಮ್ಮ ಮನೆಯಲ್ಲಿ ಶಾಂತಿ, ಹಣ, ಆರೋಗ್ಯ ಹಾಳಾಗುತ್ತದೆ ಎಂಬುದನ್ನ. ದೇವರ ಕೋಣೆಯ ಶುದ್ಧತೆಯ ಮಹತ್ವ. ದೇವರ ಕೋಣೆ ಎನ್ನುವುದು ಕೇವಲ ಒಂದು ಕೋಣೆ ಅಲ್ಲ, ಅದು ಶಕ್ತಿಕ್ಷೇತ್ರ. ಇಲ್ಲಿ ನಾವು ಪೂಜಿಸುವ ಪ್ರತಿಯೊಂದು ಮೂರ್ತಿಯೂ ವಿಭಿನ್ನ ಶಕ್ತಿಯ ಪ್ರತೀಕ. ಲಕ್ಷ್ಮೀ ದೇವಿ ಐಶ್ವರ್ಯದ ಶಕ್ತಿ, ಗಣಪತಿ ದೇವರು ವಿಘ್ನ ನಿವಾರಕ, ಶಿವ ತ್ಯಾಗ ಮತ್ತು ಶಾಂತಿಯ ಪ್ರತೀಕ. ಈ ಎಲ್ಲಾ ಶಕ್ತಿಗಳು ಸಮಾನವಾಗಿ ಇದ್ದರೆ ಮನೆಯಲ್ಲಿ ಸೌಹಾರ್ದತೆ ಇರುತ್ತದೆ. ಆದರೆ ಎರಡು ವಿರುದ್ಧ ಶಕ್ತಿಯ ದೇವತೆಗಳ ಮೂರ್ತಿಗಳನ್ನು ಜೊತೆಯಾಗಿ ಇಟ್ಟರೆ ಶಕ್ತಿಯ ಸಂಘರ್ಷ ಉಂಟಾಗುತ್ತದೆ. ಇದರಿಂದ ಮನೆಯಲ್ಲಿ ಅಶಾಂತಿ, ಅನಾರೋಗ್ಯ, ಹಣಕಾಸಿನ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಮೊದಲ ಎಚ್ಚರಿಕೆ: ಶಿವ ಮತ್ತು ಹನುಮಂತ. ಶಿವನ ಮೂರ್ತಿ ಹಾಗೂ ಹನುಮಂತನ ಮೂರ್ತಿಯನ್ನು ಒಂದೇ ದೇವರ ಕೋಣೆಯಲ್ಲಿ ಅಥವಾ ಒಂದೇ ವೇದಿಕೆಯಲ್ಲಿ ಇಡುವುದು ಸರಿಯಲ್ಲ. ಏಕೆ ಗೊತ್ತಾ? ಶಿವನು ತ್ಯಾಗದ, ಧ್ಯಾನದ, ನಿಶ್ಶಬ್ದ ಶಕ್ತಿಯ ಪ್ರತೀಕ. ಆದರೆ ಹನುಮಂತನು ಚುರುಕಿನ, ಶೌರ್ಯದ, ಕ್ರಿಯಾಶೀಲ ಶಕ್ತಿಯ ಪ್ರತೀಕ. ಇವರಿಬ್ಬರ ಶಕ್ತಿಯ ತೀವ್ರತೆ ವಿರುದ್ಧವಾಗಿರುವುದರಿಂದ ಒಂದೇ ಸ್ಥಳದಲ್ಲಿ ಇಟ್ಟರೆ ಮನೆಯಲ್ಲಿ ಅಸ್ಥಿರತೆ ಉಂಟಾಗಬಹುದು ಎಂದು ಆಗಮಶಾಸ್ತ್ರಗಳು ಹೇಳುತ್ತವೆ. ಇವರೆಲ್ಲರ ಆರಾಧನೆ ಪ್ರತ್ಯೇಕ ದಿನಗಳಲ್ಲಿ, ಪ್ರತ್ಯೇಕ ಸ್ಥಳದಲ್ಲಿ ಮಾಡಿದರೆ ಅದೃಷ್ಟ ಹೆಚ್ಚುತ್ತದೆ. ಶಿವನ ಪೂಜೆ ಸೋಮವಾರ, ಹನುಮಂತ ಪೂಜೆ ಮಂಗಳವಾರ. ಇದು ಶ್ರೇಷ್ಠ ಸಂಯೋಜನೆ. ಎರಡನೇ ಎಚ್ಚರಿಕೆ: ಲಕ್ಷ್ಮೀ ಮತ್ತು ಸರಸ್ವತಿ. ಇದು ಬಹಳ ಜನ ತಪ್ಪು ಮಾಡುತ್ತಾರೆ. ಹೆಚ್ಚು ಜನರು ದೇವರ ಕೋಣೆಯಲ್ಲಿ ಲಕ್ಷ್ಮೀ ದೇವಿ ಮತ್ತು ಸರಸ್ವತಿ ದೇವಿಯನ್ನು ಜೊತೆಯಾಗಿ ಇಡುತ್ತಾರೆ. ಆದರೆ ಇದು ವಾಸ್ತುವಿನ ಪ್ರಕಾರ ಸರಿಯಲ್ಲ. ಏಕೆಂದರೆ ಲಕ್ಷ್ಮೀ ದೇವಿ ಐಶ್ವರ್ಯ ಮತ್ತು ಭೋಗದ ಪ್ರತೀಕವಾಗಿದ್ದರೆ ಸರಸ್ವತಿ ದೇವಿ ಜ್ಞಾನ ಮತ್ತು ತ್ಯಾಗದ ಶಕ್ತಿಯ ಪ್ರತೀಕ. ಒಬ್ಬಳು ಆಕರ್ಷಣೆ, ಮತ್ತೊಬ್ಬಳು ನಿವೃತ್ತಿಯ ಶಕ್ತಿ. ಇವರಿಬ್ಬರ ಶಕ್ತಿಗಳು ವಿರೋಧಮಯವಾಗಿರುವುದರಿಂದ ಮನೆಗೆ ಹಣ ಬಂದರೂ ಉಳಿಯುವುದಿಲ್ಲ, ಮನಸ್ಸು ಶಾಂತವಾಗುವುದಿಲ್ಲ. ಹೀಗಾಗಿ ಈ ಮೂರ್ತಿಗಳನ್ನು ಪ್ರತ್ಯೇಕ ಸ್ಥಳಗಳಲ್ಲಿ ಇಟ್ಟು ಪ್ರತ್ಯೇಕ ಪೂಜೆ ಮಾಡುವುದು ಉತ್ತಮ. ಸಲಹೆ: ಲಕ್ಷ್ಮೀ ಪೂಜೆ ಶುಕ್ರವಾರ, ಸರಸ್ವತಿ ಪೂಜೆ ಗುರುವಾರ ಅಥವಾ ವಸಂತ ಪಂಚಮಿ ದಿನಗಳಲ್ಲಿ. ಮೂರನೇ ಎಚ್ಚರಿಕೆ: ಗಣೇಶ ಮತ್ತು ಶನೇಶ್ವರ. ಮತ್ತೊಂದು ಅಪರೂಪದ ತಪ್ಪು ಎಂದರೆ ಕೆಲವರು ಗಣೇಶನ ಜೊತೆಗೆ ಶನೇಶ್ವರನ ಮೂರ್ತಿಯನ್ನು ಇಡುತ್ತಾರೆ. ಆದರೆ ಶನೇಶ್ವರ ದೇವರು ಕಠಿಣ ಶಕ್ತಿಯ ಪ್ರತೀಕ, ಶಿಸ್ತು, ಕರ್ಮ, ನ್ಯಾಯದ ದೈವ. ಗಣೇಶನು ಮೃದು, ವಿಘ್ನ ನಿವಾರಕ, ಶುಭಾರಂಭದ ದೇವತೆ. ಈ ಇಬ್ಬರನ್ನು ಒಂದೇ ಸ್ಥಳದಲ್ಲಿ ಇಡುವುದು ಶಕ್ತಿಯ ಅಸಮತೋಲನವನ್ನು ಉಂಟುಮಾಡುತ್ತದೆ. ಆದ್ದರಿಂದ ಶನೇಶ್ವರ ಪೂಜೆಯನ್ನು ಸದಾ ಪ್ರತ್ಯೇಕ ಸ್ಥಳದಲ್ಲಿ ಅಥವಾ ಹೊರಾಂಗಣದಲ್ಲಿ ಮಾಡಬೇಕು. ಇದು ಶಾಂತಿ ಮತ್ತು ಕೃಪೆ ಎರಡನ್ನೂ ತರುತ್ತದೆ. ಸರಿಯಾದ ದೇವರ ಕೋಣೆ ವ್ಯವಸ್ಥೆ. ನಿಮ್ಮ ದೇವರ ಕೋಣೆ ಚಿಕ್ಕದಾಗಿದ್ದರೂ ಪರವಾಗಿಲ್ಲ, ಆದರೆ ಅದರ ವ್ಯವಸ್ಥೆ ಶುದ್ಧವಾಗಿರಬೇಕು. ಚೆಕ್ ಮಾರ್ಕ್: ದೇವರ ಮುಖ ಪೂರ್ವ ಅಥವಾ ಉತ್ತರ ದಿಕ್ಕಿನತ್ತ ಇರಲಿ. ಚೆಕ್ ಮಾರ್ಕ್ ಮೂರ್ತಿಗಳು ಕಲ್ಲು ಅಥವಾ ಲೋಹದಿಂದ ಇರಲಿ, ಪ್ಲಾಸ್ಟಿಕ್ ಬೇಡ. ಚೆಕ್ ಮಾರ್ಕ್ ಹಾಳಾದ, ಮುರಿದ ಮೂರ್ತಿಗಳನ್ನು ಕೂಡಲೇ ನಿವೃತ್ತಿ ಮಾಡಬೇಕು. ಚೆಕ್ ಮಾರ್ಕ್ ಒಂದೇ ದೇವರ ಎರಡು ಮೂರ್ತಿಗಳನ್ನು ಕೂಡ ಇರಿಸಬಾರದು, ಅದು ಶಕ್ತಿಯನ್ನು ವಿಭಜಿಸುತ್ತದೆ. ಇದನ್ನ ಪಾಲಿಸಿದರೆ ಮನೆಯಲ್ಲಿ ಶಾಂತಿ, ಸಂಪತ್ತು, ಆರೋಗ್ಯ ಎಲ್ಲವೂ ಶಾಶ್ವತವಾಗಿರುತ್ತದೆ. ಹೀಗಾಗಿ ಸ್ನೇಹಿತರೆ, ದೇವರ ಕೋಣೆಯ ಮೂರ್ತಿಗಳು ಕೇವಲ ವಸ್ತುಗಳಲ್ಲ, ಅವು ಶಕ್ತಿಯ ಕೇಂದ್ರಗಳು. ಸರಿಯಾದ ಸಂಯೋಜನೆ ಕೃಪೆ ತರಬಹುದು, ತಪ್ಪಾದ ಸಂಯೋಜನೆ ಕಷ್ಟ ತರಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ದೇವಶಕ್ತಿ ರಹಸ್ಯವನ್ನು ತಿಳಿಯೋಣ. ಧನ್ಯವಾದಗಳು. ಜೈ ಲಕ್ಷ್ಮಿ, ಜೈ ಗಣೇಶ.